ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಬಾರ್ಡರ್ ಡಿಸೈನ್ ತೋರಿಸಿದ್ದೀನಿ, ಸಿಂಗಲ್ ಸ್ಟೆಪ್ ಡಿಸೈನೇ. ಬಟ್ ಇದನ್ನು ಸ್ಯಾಂಪಲ್ ಪೀಸಲ್ಲಿ ತೋರಿಸಿದ್ದೀನಿ, ಸ್ಯಾರಿಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಯೂನಿಕ್ ಡಿಸೈನ್, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಗ್ರ್ಯಾಂಡ್ ರಿಚ್ ಸಿಲ್ಕ್ ಸ್ಯಾರಿನೇ, ಕಾಂಚೀವರಂ ಸ್ಯಾರಿನೇ. ಫುಲ್ ದೊಡ್ಡ ಪಲ್ಲು ಇದೆ, ಬಟ್ ಸಿಂಪಲಾಗಿ ಹಾಕ್ಸ್ಕೊಂಡಿದ್ದಾರೆ. ತುಂಬ ಸೂಟ್ ಆಗ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಲ್ಲಿ ಫ್ಲವರ್ ಬೂಟೀಸು ಇದೆ, ಅದಕ್ಕೂ ಮ್ಯಾಚ್ ಕೂಡ ಆಗ್ತಾಯಿತ್ತು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 10 ನಂಬರ್ ನೀಡಲ್ ಫ್ರೆಂಡ್ಸ್, 11, 9 ಅದು ನಡೆಯುತ್ತೆ. ಸೊ 11 ತೊಗೊಂಡ್ರೆ ನಿಮಗೆ ತಿನ್ ವರ್ಕ್ ಬರುತ್ತೆ, ಸ್ವಲ್ಪ ಚಿಕ್ಕ ಅಂದರೆ ಟೈಟ್ ವರ್ಕ್ ಬರುತ್ತೆ, ತಿನ್ನಾಗಿ ಬರುತ್ತೆ. ಸೊ 9 ತೊಗೊಂಡ್ರೆ ಸ್ವಲ್ಪ ದಪ್ಪಗೆ ಬರುತ್ತೆ. 10 ಈಸ್ ಮೀಡಿಯಮ್, ಕರೆಕ್ಟಾಗಿರುತ್ತೆ. ಈ ಕಡೆ ದಪ್ಪನೂ ಆಗೋಲ್ಲ, ಸಣ್ಣನೂ ಆಗೋಲ್ಲ, ಆ ಥರ. ಸೊ 2 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿದ್ದೀನಿ. 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ 1 ಟೈಮ್ ದಾರ ಸುತ್ಕೊಂಡು ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ 2 ಚೈನ್ ಆದಮೇಲೆ 1 ಡಬಲ್ ಕ್ರೋಶೆ, 2 ಚೈನ್ ಆಗಿ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆಗಿ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಮತ್ತು 2 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ. ಸೊ ಆ ಸೆಂಟರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಒಂದು ಪಿಕಾಟ್ ಆಯ್ತಲ್ವಾ, ಒಂದು ಪಿಕಾಟ್ ಆಯಿತು. ಫಸ್ಟ್ 2 ಚೈನ್ ಮಾಡಿ 1 ಡಬಲ್ ಕ್ರೋಶೆ ಮಾಡಿ ಪಿಕಾಟ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಿಕಾಟ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರ ಅಂತಂದು. ಇಲ್ಲೂ ಕೂಡ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಮತ್ತು ಕಂಬದ ಕೆಳಗಡೆ ಇವಾಗ ನೀಟಾಗಿ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು ಈ ರೀತಿ. ಸೊ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿಕೊಂಡು ಪಿಕಾಟ್ ಮಾಡ್ಕೊಂಡು ಹೋಗಬೇಕು. 2 ದಾರ 1, 2 ದಾರ 1 ಟೈಮ್ ಈ ರೀತಿ ಮಾಡಿಕೊಂಡು 3 ಚೈನ್ ಮಾಡೋಣ. 3 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಪಿಕಾಟ್ಸ್ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆ ಹಾಕಿದ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಮತ್ತು ಒಂದೇ ಗ್ಯಾಪ್ ಕೂಡ ತೊಗೋಬೇಕು ನೀವು. ಸೊ ಮೆಷರ್ಮೆಂಟ್ ನಾವು ಗ್ಯಾಪ್ ಏನು ಬಿಟ್ಟಿದ್ದೀವಿ ಅದು ಸೇಮ್ ಮೆಷರ್ಮೆಂಟ್ ಇದ್ದರೆ ರಿಂಕಲ್ಸು ಆಗೋದಿಲ್ಲ, ಲೂಸು ಆಗೋದಿಲ್ಲ, ಆ ಥರ ನೀಟಾಗಿ ಬರುತ್ತೆ ಫಿನಿಶಿಂಗು. ಈ ರೀತಿ ಸ್ಟಾರ್ಟಿಂಗ್ ನಾನು 5 ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾವು 5 ಮಾಡಿಕೊಂಡು 1 ಬೀಡ್ ಹಾಕ್ಕೋತೀವಿ. ಸೊ ಫಸ್ಟ್ 5 ಮಾಡ್ಕೋತೀವಿ, 1 ಬೀಡ್ ಹಾಕಿ 6 ಮಾಡ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ನಾವು ರೈಟ್ ಸೈಡ್ ಸ್ಟಾರ್ಟ್ ಮಾಡಬೇಕಾದ್ರೆ 1 ನಂಬರ್ ಮಾಡ್ಕೊಂಡಿರ್ತೀವಲ್ಲ, ನಾವು 5 ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ 1 ಬೀಡ್ ಹಾಕ್ಬಿಟ್ಟು 6 ಮಾಡಬೇಕು. ನಾವು ಈ ಸೈಡ್ ಎಷ್ಟು ಮಾಡಿದ್ದೀವಿ ಅಷ್ಟು ಲೆಫ್ಟ್ ಸೈಡ್ 1 ಪ್ಲಸ್ ಮಾಡ್ಕೋಬೇಕು. ಸೊ ಅದು ನಮಗೆ ಡಿಸೈನಿಂದ ಕವರ್ ಆಗುತ್ತೆ ಫ್ರೆಂಡ್ಸ್. ಈ ಕಡೆ ಇವಾಗ ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೋಬೇಕು. ಬೀಡ್ ಲಾಕ್ ಕೂಡ ನಾನು ಮಾಡಿಲ್ಲ. ಸೊ ಡೈರೆಕ್ಟಾಗಿ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾರ್ಮಲ್ ಡಬಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊಳ್ಳೋದು. ಸೊ ಒಂದು ಸೆಂಟ್ರಲ್ಲಿ 1 ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಗ್ ಸೈಜ್ ಆದರೂ ಮಾಡ್ಕೋಬೋದು. ಹ್ಯಾಂಗಿಂಗ್ ಬೀಡ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಇದಕ್ಕೆ. ಇಲ್ಲಾಂದರೆ ನಿಮ್ಗೆ ಅದು ಬೇಡ ಅಂದರೆ 1 ಚೈನ್ 2 ಚೈನ್ ಹಾಕ್ಕೊಂಡ್ರೆ 1 ಕುಚ್ಚು ಕೂಡ ಅದೇ ಪ್ಲೇಸಲ್ಲಿ ನೀವು ಕಟ್ಕೋಬೋದು. ನಾನು ಸ್ಯಾಂಪಲ್ ಪೀಸಲ್ಲಿ ಕುಚ್ಚು ಕೂಡ ಕಟ್ಟಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ಟಾರ್ಟಿಂಗ್ 5 ಹಾಕಿದ್ದೆಲ್ಲ ಲೆಫ್ಟ್ ಸೈಡಲ್ಲಿ 6 ಹಾಕಿದ್ದೀನಿ. ಸೊ ಇದು 5 ಇದೆ, 6 ಮಾಡ್ಕೊಂಡಿದ್ದೀನಿ ಲೆಫ್ಟ್ ಸೈಡಲ್ಲಿ. ನೀವು ಇನ್ ಕೇಸ್ 4 ಹಾಕ್ಕೊಂಡ್ರೆ ಲೆಫ್ಟ್ ಸೈಡಲ್ಲಿ 5 ಹಾಕ್ಕೊಳ್ಳಿ, 3 ಹಾಕ್ಕೊಂಡ್ರೆ ರೈಟ್ ಸೈಡಲ್ಲಿ ಈ ಕಡೆ 4 ಹಾಕ್ಕೊಳ್ಳಿ, ಆ ಥರ. ಸೊ ಒಂದು ನಮಗೆ ಡಿಸೈನ್ಗೆ ಹೋಗುತ್ತೆ, ಡಿಸೈನ್ ಕವರ್ ಆಗಿಬಿಡುತ್ತೆ ಒಂದು. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡಿ 1 ಬಿಗ್ ಬೀಡನ್ನ ತೊಗೊಳ್ಳೋಣ. ಯಾವ ಬೀಡಾದರೂ ತೊಗೋಬೋದು ಫ್ರೆಂಡ್ಸ್, ಕ್ರಿಸ್ಟಲ್ ಅಥವಾ ಸ್ವಲ್ಪ ಬಿಗ್ ಸೈಜ್ ಇರಲಿ. ಸೊ ಸ್ಮಾಲ್ ಬೇಡ, ಒಂಚೂರು ಬಿಗ್ ಸೈಜ್ ಬೀಡ್ ಯಾವುದಾದ್ರು ನೀವು ನಿಮ್ಗೆ ಇಷ್ಟ ಆಗಿರೋದನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಸೊ ಮತ್ತೆ ಒಂದು ಕಂಬ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಇಲ್ಲಿ ಕೂಡ ಒಂದು ಕಂಬ ಮಾಡ್ಕೊಳ್ತೀನಿ. ಸೊ ಇಲ್ಲಿ 1 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಲ್ಲ, ಅಲ್ಲೆಲ್ಲ 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ದೆ ಫ್ರೆಂಡ್ಸ್. ಈ ಬಿಗ್ ಬೀಡ್ ಆದ ತಕ್ಷಣ ಹಾಕೋ ಕಂಬಕ್ಕೆ ನಾವು ಪಿಕಾಟ್ ಮಾಡಬಾರ್ದು, 5 ಚೈನ್ ಹಾಕ್ಕೋಬೇಕು. ಬೀಡ್ ಆಗಿದ ತಕ್ಷಣ 1 ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ಲ, ಸೊ ಇಲ್ಲಿ ನಾನು 5 ಚೈನ್ಸ್ನ ಹಾಕೋತೀನಿ. ಸೊ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ನಾವು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಡಿಸೈನ್ನ, ಸ್ಯಾರಿನ.
ಸೊ ಬ್ಯಾಕ್ ಸೈಡ್ ಈ ಥರ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಆ ಪಿಕಾಟ್ಸ್ ಏನಿದೆ ಅದನ್ನು ಕೂಡ ಈ ಥರ ನೋಡಿ ಬೆಂಡ್ ಮಾಡ್ಕೋಬೇಕು. ಸ್ವಲ್ಪ ಬೆಂಡ್ ಮಾಡ್ಕೊಳ್ಳೋಣ, ಯಾಕಂದರೆ ಬೀಡ್ ಪಕ್ಕ ಇರೋ ಒಂದು ಕಂಬ ಪಿಕಾಟ್ ಇರುತ್ತಲ್ವ ನೋಡಿ, ಬೀಡ್ ಪಕ್ಕ ಇರೋ ಒಂದು ಕಂಬಕ್ಕೆ ನಾವು ಸೊ ಅದರದ್ದು ಬೀಡ್ ಏನಿದೆ ಅದ್ರ ಮೇಲೆ ಪ್ಲೇಸ್ ಇದೆ ಅಲ್ವಾ, ಅಲ್ಲಿಂದ ನೀಡಲ್ನ ಹಾಕ್ತೀನಿ ನೋಡಿ. ಆ ಕಂಬಕ್ಕೆ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ, ಸೊ ಆ ಕಂಬದ ಕೆಳಗಡೆಯಿಂದ ಮೇಲೆಗೆ ನಾನು ನೀಡಲ್ನ ಹಾಕ್ತಾಯಿದ್ದೀನಿ ನೋಡಿ ಇನ್ನು ಒಂದು ಟೈಮು. ಸೊ ಈ ಥರ ಫ್ರಂಟ್ ಸೀರೆ ಇರುತ್ತೆ, ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಒಂಚೂರು ಬೆಂಡ್ ಮಾಡ್ಕೊಳ್ಳೋಣ, ಡಿಸೈನ್ನ ಈ ಥರ ಬೆಂಡ್ ಮಾಡಿಕೊಂಡು. ಸೊ ನೋಡಿ ಈ ಥರ ಕಂಬದ ಕೆಳಗಡೆಯಿಂದ ನೀಡಲು ಮೇಲಕ್ಕೆ ಹೋಗಬೇಕು. ಒಂದೇ ಒಂದು ಕಂಬದ ಕೆಳಗಡೆಯಿಂದ ಮೇಲೆ ಹೋಗಿ ದಾರನ ಅಲ್ಲಿಂದ ತಂದು ಒಂದು ಜಸ್ಟ್ ಲಾಕ್ ಮಾಡ್ಕೊಬಿಡಬೇಕು. ಸೊ 5 ಚೈನ್ ನಮಗೆ ಆ ಥರ ಲಾಕ್ ಮಾಡ್ಕೊಂಬಿಡ್ತೀನಿ. ಸೊ ಲಾಕ್ ಮಾಡಿಕೊಂಡು ಇವಾಗ ನಾರ್ಮಲ್ ಫ್ರಂಟ್ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಕಡೆ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ, ಲಾಕ್ ಆಗಿದ ತಕ್ಷಣ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳ್ದಲ್ಲ ಒಂದು ಕಂಬ ಈ ಡಿಸೈನ್ಗೆ ಕವರ್ ಆಗೋಗುತ್ತೆ. ಈ ಥರ ಲಾಕ್ ಮಾಡಿದ ತಕ್ಷಣ ಫ್ರಂಟ್ ಸೈಡ್ ತಿರುಗಿಸ್ಕೊಂಡು ಅಗೇನ್ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಬಿಗ್ ಬೀಡ್ ಏನಿದೆ ಫ್ರೆಂಡ್ಸ್, ಮೇಲೆಯಿಂದ 5 ಚೈನ್ ಕವರ್ ಆಗುತ್ತೆ, ಇದು ಕೆಳಗಡೆಯಿಂದ 5 ಚೈನ್ ಮಾಡ್ತಾಯಿದ್ದೀನಿ. ಇಲ್ಲೇ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡಿಕೊಂಡು ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊತೀನಿ. ಈ ಥರ ಬೀಡ್ ಅರೌಂಡು 5 ಚೈನ್ ಮೇಲೆ ಕೆಳಗಡೆ 5 ಚೈನ್ ಬರುತ್ತೆ. ಸೊ ಇವಾಗ ನಾವು ಮೇಲೆ ಕೆಳಗಡೆ 5 ಚೈನ್ ಆದಮೇಲೆ ಇವಾಗ ಮೇಲೆಗಡೆ ನಾವು ವರ್ಕ್ ಮಾಡಬೇಕು. ಅದಕ್ಕೆ ಪೆಟಲ್ಸ್ ಹಾಕ್ಕೋಬೋದು, ಇಲ್ಲ ಕಂಬಗಳು ಡೈರೆಕ್ಟ್ ಮಾಡ್ಕೋಬೋದು, ಇಲ್ಲ ಅದಕ್ಕೆ ಕೂಡ ನೀವು ಪಫ್ ಅಂತೆ ಪಿಕೋಟ್ಸ್ ಅಂತ ಏನು ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಪೆಟಲ್ ಶೇಪಲ್ಲಿ ನಾನು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಯಾಂಪಲ್ ಪೀಸಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಸುಮಾರು ಜನಕ್ಕೆ ಇಷ್ಟ ಆಗಿದೆ, ತುಂಬ ಜನ ಹಾಕಿಸ್ಕೊಂಡಿದ್ದೀರಾ. ಸೊ ಅದೇ ಸಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ 2 ಚೈನ್ ಮಾಡ್ಕೊಂಡು ಡೈರೆಕ್ಟಾಗೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸಿಂಗಲ್ ಕ್ರೋಶೆ ಆಗಿ ಒಂಚೂರು ನಾನು ಸೀರೆನ ಅಂದರೆ ಮೇಲೆ 5 ಚೈನ್ ನನಗೆ ಈಸಿ ಆಗೋಂಗೆ ಫ್ರೆಂಡ್ಸ್ ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ಮೇಲೆ 5 ಚೈನ್ ಏನಿದೆ ಅಲ್ಲಿ ಕೂಡ ನಾನು ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದು ಮಾಡ್ಕೋತೀನಿ, ನೆಕ್ಸ್ಟ್ 2 ದಾರ ಒಂದು ಮಾಡ್ಕೋತೀನಿ. ಈ ರೀತಿ ಡಬಲ್ ಕ್ರೋಶೆ 3 ಸರ್ತಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ತುಂಬ ಕಂಜೆಸ್ಟ್ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅಂದರೆ ನೀವು 2 ಕಂಬ ಬೇಕಾದರೂ ಮಾಡ್ಕೋಬೋದು. ಸೊ 3 ಕಂಬ ಮಾಡ್ಕೋತೀನಿ. 3 ಕಂಬ ಆದ ತಕ್ಷಣ 2 ಚೈನ್ ಮಾಡಿಕೊಂಡು ಸೊ ಅದೇ 5 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಪೆಟಲ್ ಆಗುತ್ತೆ ನಮಗೆ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಸ್ಯಾಂಪಲಲ್ಲಿ ತೋರಿಸಿದ್ದು ಫ್ರೆಂಡ್ಸ್, ಮೇಲೆ 5 ಚೈನ್ಗೆ 3 ಪೆಟಲ್ಲು, ಕೆಳಗಡೆ 5 ಚೈನ್ಗೆ 3 ಪೆಟಲ್ಲು. ಸೊ ಟೋಟಲ್ ಕೌಂಟು 6 ಪೆಟಲ್ಸ್ ಥರ ತೋರಿಸಿದ್ದೀನಿ. ನಾನು ಇದರಲ್ಲಿ 5 ಹಾಕ್ತಾ ಇರೋದು. ಸೊ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಇನ್ನೊಂದು ಪೆಟಲ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ, ಅಗೇನ್ ಅದು ಟೈಟ್ ಲಾಕ್ ಮಾಡಬೇಕು. ಅಗೇನ್ 2 ಚೈನ್ ಹಾಕಿ 3 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಡಬಲ್ ಕ್ರೋಶಸ್ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡೋಣ. ಮತ್ತು ಇಲ್ಲಿ ಕೂಡ 2 ಚೈನ್ ಹಾಕಿ ಸೇಮ್ 5 ಚೈನ್ ಮೇಲೆ ಇರೋ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡಿಕೊಂಡು ಸ್ವಲ್ಪ ಜರುಗಿಸ್ಕೊಳ್ಳೋಣ ಫ್ರೆಂಡ್ಸ್. ಜಾಗ ಸಾಕಾಗುತ್ತೆ, 5 ಚೈನಿಗೆ 3 ಪೆಟಲ್ಸ್ ಆರಾಮಾಗಿ ಮಾಡ್ಬೋದು. ಸೊ ಸ್ವಲ್ಪ ನೀವು ಪ್ಲೇಸ್ ಮಾಡಿಕೊಂಡು ಮಾಡಿ. ಮತ್ತು 2 ಚೈನ್ ಮಾಡ್ಕೊಳ್ಳೋಣ. ಮತ್ತು ಮೇಲೆ ಇರೋ 5 ಚೈನಿಗೆ ಕಂಬ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 2 ಕಂಬ ಫ್ರೆಂಡ್ಸ್, ಕೆಳಗಡೆ 1 ಕಂಬ ಮಾಡಿ 2 ಚೈನ್ ಮಾಡ್ಕೊಳ್ಬೋದು. ನಾನು ಕಂಟಿನ್ಯೂಸ್ ಆಗಿ ಆ ಥರ ತೋರಿಸಿದ್ದೀನಿ. ಸೆಕೆಂಡ್ ಫ್ಲವರ್ ನೋಡಿ. ಸೊ ಇದೊಂದಕ್ಕೆ ಮಾತ್ರ ಇಲ್ಲೇ ಮಾಡಿಬಿಟ್ಟಿದ್ದೀನಿ, ಅಂದರೆ 3 ಪೆಟಲ್ಸು ಹಾಕ್ಬಿಟ್ಟಿದ್ದೀನಿ, ಕೆಳಗಡೆ 2 ಹಾಕಿದ್ದೀನಿ. ಮತ್ತು ಕಂಟಿನ್ಯೂ ಮಾಡ್ಬೇಕಾದ್ರೆ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಇಲ್ಲಿ ಮೇಲೆಗಡೆ 2 ಕಂಬ ಹಾಕಿ ಕೆಳಗಡೆ 5 ಚೈನ್ಗೆ 1 ಕಂಬ 2 ಚೈನ್ ಹಾಕಿ 3rd ಪೆಟಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿ ಮಾಡಿದ್ದೀನಿ. ನಮಗೆ 5 ಪೆಟಲ್ಸ್ ಕವರ್ ಆದಂಗೆ ನೀಟಾಗಿ ರೌಂಡಾಗೆ ಕವರ್ ಆದಂಗೆ ಬರುತ್ತೆ. ಮತ್ತು ಇವಾಗ ನಾವು ಜಸ್ಟ್ ಈ ಥರ ಟರ್ನ್ ಮಾಡ್ಕೊಂಬಿಡೋಣ ಸಾರಿನ. ಫ್ರಂಟ್ ಸೈಡಿಗೆ ಪೆಟಲ್ಸ್ ಆದ ತಕ್ಷಣ ಟರ್ನ್ ಮಾಡ್ಕೊಂಬಿಟ್ಟು ಇವಾಗ ಕೆಳಗಡೆ ಇರೋ 5 ಚೈನ್ಗೆ ವರ್ಕ್ ಮಾಡ್ಕೊಂಡು ಹೋಗೋಣ. ಸೊ ಮೇಲೆ 3 ಪೆಟಲ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಆ 3rd ಪೆಟಲ್ ಏನಿದೆ ಅರ್ಧ ಮೇಲ್ಗಡೆ ಬರೋ ಥರ, ಅರ್ಧ ಕೆಳಗಡೆ ಬರೋ ಥರ ನೀವು ಹಾಕ್ಕೊಳ್ಳಿ. ಸೊ ನಾನು ಅಂದರೆ 5 ಪೆಟಲ್ಸ್ ಬೇಕಂದರೆ, ಈವನ್ ನೀವು 6 ಹಾಕ್ತೀನಿ ಅಂದರೆ 6 ಹಾಕೋಬೋದು, ನಮಗೆ ಫ್ಲವರ್ ದೊಡ್ಡದು ಬರುತ್ತೆ. ಸೊ ನಾನಿಲ್ಲಿ 5 ಪೆಟಲ್ಸ್ ಫ್ಲವರ್ ಹಾಕಿದ್ದೀನಿ. ಸೊ ಇಲ್ಲಿಂದ ಮತ್ತೆ ಒಂದು ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಮತ್ತು ಪೆಟಲ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಕೂಡ 2 ಪೆಟಲ್ಸ್ನ ಹಾಕ್ಕೊಳ್ತೀನಿ. ನೋಡಿ, ಆ
2 ಚೈನ್ ಏನಿದೆ ಕೆಳಗಡೆ 5 ಚೈನಿಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಕೆಳಗಡೆ 5 ಚೈನ್ಗೆ ಸೊ ಒಂದು ಕಂಬನೂ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಅಂದರೆ ಮೇಲೆ ಒಂದು ಕಂಬ ರೆಡ್ಯೂಸ್ ಮಾಡಿ ಕೆಳಗಡೆ ಒಂದು ಕಂಬ ಎಕ್ಸ್ಟ್ರಾ ಮಾಡಿ 2 ಚೈನ್ ಲಾಕ್ ಮಾಡ್ಕೊಳ್ಳಿ. ಅದೇನು ಗ್ಯಾಪ್ ಬರೋದಿಲ್ಲ, ನಿಮಗೆ ಕವರ್ ಆದಂಗೆ ಕಾಣಿಸುತ್ತೆ. ಸೊ ಅಲ್ಲಿಂದ ಈ ರೀತಿ ಇನ್ನು 2 ಪೆಟಲ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಕೆಳಗಡೆ 2 ಪೆಟಲ್ಸ್ನ ಕಂಟಿನ್ಯೂ ಮಾಡೋಣ. ಸೊ ಈ ರೀತಿ ಬಂದಿದೆ. ಸೊ ಇವಾಗ 2 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಲಾಸ್ಟ್ ಪೆಟಲ್ ಮಾಡಿ 5th ಪೆಟಲ್ ಮಾಡಿಬಿಟ್ಟು 2 ಚೈನ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡಿಕೊಂಡು ನೋಡಿ ಅಲ್ಲಿ ನಾನು ಅದೇ ಜಾಯಿನ್ ಮಾಡಿರ್ತೀವಲ್ಲ 5 ಚೈನು ಅಲ್ಲಿ ನಾನು ಸೊ ಬಿಚ್ಚಿ ನಾನು 2 ಚೈನ್ ಎಕ್ಸ್ಟ್ರಾ ಆ ಕಡೆ ಲಾಕ್ ಮಾಡಿದೆ ಅಲ್ವಾ ಫ್ರೆಂಡ್ಸ್, ಆ ಥರ ಒಂದು ಕಂಬ 2 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಈ ಥರ ಲಾಕ್ ಆದಮೇಲೆ ನೋಡಿ 5 ಪೆಟಲ್ಸ್ ಲಾಕ್ ಆದಮೇಲೆ ಇಲ್ಲಿ ಕಂಬ ಹಾಕಿರ್ತೀವಿ ಅಲ್ವಾ, ಫ್ಲವರ್ ಬೆಂಡ್ ಮಾಡಿದ್ರೆ ಅಲ್ಲಿ ಕಂಬ ಕಾಣಿಸುತ್ತಲ್ವ, ಅದ್ರ ಒಳಗಡೆ ನೀಡಲ್ಲಿ ಹಾಕಿದ್ದಾರೆ ಅಂತಂದು ಒಂದು ಲಾಕ್ ಮಾಡ್ಕೋಬೇಕು. ಸೊ ಅದರೊಳಗಡೆ ಒಂದು ಲಾಕ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಫ್ಲವರ್ ನಮಗೆ ತುಂಬ ಬೆಂಡಾಗಿಬಿಡುತ್ತೆ. ಅದು ಸ್ಟಿಫಾಗಿ ಕುತ್ಕೋಬೇಕಂದ್ರೆ ಆ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶೆ ಹಾಕ್ಕೊಂಡು ಸೊ ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೊಂಡು ಅಗೇನ್ 3 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಮತ್ತು ಈ ರೀತಿ ಪಿಕಾಟ್ಸು ಈ ಸೈಡ್ 5 ಪಿಕಾಟ್ಸ್ ಹಾಕ್ತೀನಿ ಫ್ರೆಂಡ್ಸ್. ಒಂದು ಬೀಡನ್ನ ಹಾಕ್ತೀನಿ, ಲೆಫ್ಟ್ ಸೈಡ್ 6 ಪಿಕಾಟ್ಸ್ನ ಹಾಕ್ತೀನಿ. ಮತ್ತು ನಾನು ಫ್ಲವರ್ ಸ್ಟಾರ್ಟ್ ಮಾಡೋಕ್ಕೆ ಇದರಲ್ಲಿ ಯಾವುದೇ ರೀತಿ ಕುಚ್ಚು ಯೂಸ್ ಮಾಡಿಲ್ಲ. ನಿಮಗೆ ಎಲ್ಲಿ ಕುಚ್ಚು ಬೇಕಾಗತ್ತೆ ಅಲ್ಲಿ ಪ್ಲೇಸ್ನ ಮಾಡ್ಕೊಳ್ಳಿ. ನಾವು ಬೀಡ್ ಏನು ಹಾಕಿದ್ದೀವಿ ಅದ್ರ ಬದಲು 1 ಚೈನ್ ಅಥವಾ 2 ಚೈನ್ ಜಾಗ ಮಾಡಿಕೊಂಡ್ರೆ ನೀವು ಕುಚ್ಚು ಕಟ್ಕೋಬೋದು. ಸೊ ಈ ರೀತಿ ಕಾಣಿಸುತ್ತೆ. ಲಾಸ್ಟ್ ಟೈಮ್ ನಾನು 6 ಪೆಟಲ್ಸ್ ಹಾಕಿದ್ದೆ, ಈ ಸತಿ 5 ಪೆಟಲ್ಸ್ ಹಾಕಿದ್ದೀನಿ. 3rd ಪೆಟಲ್ ಬಂದು ನಮಗೆ ಮೇಲ್ಗಡೆ 5 ಚೈನ್ಗೂ ವರ್ಕ್ ಇರಬೇಕು, ಕೆಳಗಡೆನೂ ವರ್ಕ್ ಮಾಡ್ಕೋಬೇಕು. ಆ ಥರ ಕವರ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ನಾನು 2 ಚೈನ್ ಲಾಕ್ ಮಾಡ್ತೀವಿ ಅಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಆ ಕರ್ವ್ ಏನಿದೆ ಪೆಟಲ್ಸ್ದು ನೀಟಾಗಿ ಕಾಣಿಸುತ್ತೆ. ಸೊ ಆ ಥರ ಲಾಕ್ ಮಾಡಿಕೊಂಡು ಮಾಡ್ಕೋಬೋದು. ಇದೇ ಪಿಕಾಟ್ಸ್ಗೆ ಈ ಥರ ಇದೇ 5 ಚೈನ್ ಹಾಕ್ಕೊಂಡು ಮೇಲೆಗಡೆ ಬರೀ ಕಂಬಗಳು ಹಾಕಿ ವರ್ಕ್ ಮಾಡ್ಕೋಬೋದು, ಅಥವಾ ಲೀವ್ ಶೇಪ್ ಕೊಡ್ಬೋದು, ಬೇರೆ ಥರ ಮಾಡ್ಕೋಬೋದು. ಸೊ ಯಾವ ಥರ ಕ್ರಿಯೇಟಿವ್ ಆಗಿರುತ್ತೆ ಆ ಥರ ಮಾಡ್ಕೋಬೋದು. ಸೊ ನಾನು ಹೇಳಿದೆ ನೋಡಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟಿಂಗ್ 5 ಪಿಕಾಟ್ಸ್ ಹಾಕಿದ್ದೀನಿ. ಇಲ್ಲಿ ಕೂಡ ಲೆಫ್ಟಲ್ಲೂ 5 ಪಿಕಾಟ್ಸ್ ಕಾಣಿಸುತ್ತೆ ನಮಗೆ. ಸೊ ಒಂದು ನಮಗೆ ಫ್ಲವರ್ಗೆ ಕವರ್ ಆಗೋಗುತ್ತೆ. ಸೊ ಇಲ್ಲಿ 5 ಹಾಕಿದ್ದೀನಿ, ಇಲ್ಲಿ 6 ಹಾಕಿದ್ದೀನಿ. ಈಗ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಬೀಡ್ನ ಆ್ಯಡ್ ಮಾಡೋಣ ನೆಕ್ಸ್ಟ್ ಫ್ಲವರ್ಗೆ. ಇವಾಗ ಗ್ಯಾಪ್ ನಮಗೆ ತುಂಬ ಜಾಸ್ತಿ ಆಯಿತು ನಿಮಗೆ ಅಂದರೆ ಒಂದು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ, ಅಂದರೆ ಪಿಕಾಟ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಬಿಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಕಂಬ ಮಾಡ್ಕೊಳ್ತೀನಿ. ಕಂಬ ಮಾಡಿ ಈ ಸತಿ 5 ಚೈನ್ ಹಾಕ್ಕೋಬೇಕು. ಬಿಗ್ ಬೀಡ್ ಹಾಕಿದ ತಕ್ಷಣ, ಕಂಬ ಮಾಡಿದ ತಕ್ಷಣ ನಾವು 5 ಚೈನ್ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಈ ಸೈಡ್ 5 ಚೈನ್ ಹಾಕ್ಕೊಂಡು ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಮತ್ತು ಡಿಸೈನ್ ಕೂಡ ಈ ರೀತಿ ಬೆಂಡ್ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡ್ ಅಲ್ವಾ, ಬ್ಯಾಕ್ ಸೈಡ್ ಡಿಸೈನ್ ಬೆಂಡ್ ಮಾಡಿಕೊಂಡು ನೋಡಿ ಫಸ್ಟ್ ಕಂಬ ಇರುತ್ತಲ್ಲ ಕೆಳಗಡೆಯಿಂದ ಮೇಲೆಗೆ ನೀಡಲ್ನ ಹಾಕಿ ಆ ಡಬಲ್ ಕ್ರೋಶೆಗೆ ಸೊ ಕೆಳಗಡೆಯಿಂದ ಬೀಡ್ ಮೇಲೆ ಪ್ಲೇಸ್ ಇರುತ್ತಲ್ಲ ಅಲ್ಲಿಂದ ಮೇಲೆಗೆ ತೊಗೊಂಡು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಸ್ಟೆಪ್ ಫ್ರೆಂಡ್ಸ್, ಯಾಕಂದರೆ ಬೀಡ್ ಮೇಲೆ ನಮಗೆ 5 ಚೈನ್ ನೀಟಾಗಿ ಬರಬೇಕಲ್ಲ, ಅದಕ್ಕೆ ವರ್ಕ್ ಅಲ್ವಾ ಮಾಡೋದು. ಅದಕ್ಕೋಸ್ಕರ ಮತ್ತೆ ಅಗೇನ್ 5 ಚೈನ್ ಹಾಕಿ ಕೆಳಗಡೆಗೆ ಲೆಫ್ಟ್ ಸೈಡ್ ಲಾಕ್ ಮಾಡ್ಕೊಂಬಿಡೋಣ. ಸೊ ಅಲ್ಲೇ ಸಿಂಗಲ್ ಕ್ರೋಶೆ ಇರುತ್ತೆ ಆ್ಯಂಡ್ ಅಲ್ಲಿ ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಸ್ಟಾರ್ಟ್ ಮಾಡ್ತೀವಲ್ಲ ಆ ಪಾಯಿಂಟಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನೀಡಲ್ ಹಾಕಿ ದಾರ ತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ಇಲ್ಲಿ ಲಾಕ್ ಆದಮೇಲೆ ನಾವಿವಾಗ ಸ್ಯಾರಿನ ಫ್ರೆಂಡ್ಸ್ ನಮಗೆ ಮೇಲೆ ವರ್ಕ್ ಮಾಡಬೇಕಲ್ವ, ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ನಿಮಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಮಾಡೋದಕ್ಕೆ ನೋಡಿ. ನಾನು ಈ ಥರ ಟ್ವಿಸ್ಟ್ ಮಾಡ್ಕೋತೀನಿ ಸೀರೆನೇ. ಸೊ ಮೇಲ್ಗಡೆ 5 ಚೈನಿಗೆ ವರ್ಕ್ ಮಾಡಬೇಕಂದ್ರೆ ಆ ಥರ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಸೊ ತುಂಬ ರಿಂಕಲ್ಸ್ ಮಾಡಬೇಡಿ ಸ್ಯಾರಿನ, ಬಟ್ ಆ ಥರ ಟ್ವಿಸ್ಟ್ ಮಾಡಿಕೊಂಡು ಸಾಫ್ಟಾಗಿ ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬೋದು. ಸೊ 2 ಚೈನ್ ಹಾಕಿ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಡಬಲ್ ಕ್ರೋಶೆ ಮಾಡಿ ಮತ್ತೆ 2 ಚೈನ್ ಮಾಡಿ ಲಾಕ್ ಮಾಡ್ತೀನಿ. 2 ಚೈನ್ ಮಾಡಿ ಲಾಕ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಟೈಟ್ ಲಾಕ್ ಮಾಡಬೇಕು. ನಮಗೆ ಶೇಪ್ ಆವಾಗ ನೀಟಾಗಿ ಆ ಕರ್ವ್ ನೀಟಾಗಿ ಕಾಣಿಸುತ್ತೆ, ಪೆಟಲ್ದು ಶೇಪ್ ಕಾಣಿಸುತ್ತೆ. ಸೊ ಇಲ್ಲೇನು ಲಾಕ್ ಮಾಡ್ತೀವಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ.
ಲಾಕ್ ಆದ ತಕ್ಷಣ ಸ್ವಲ್ಪ ಟೈಟ್ ಮಾಡಿದ್ರೆ ಆ ಶೇಪ್ ನೀಟಾಗಿ ಬರುತ್ತೆ. ಇನ್ನು ನೋಡಿ ಫ್ರೆಂಡ್ಸ್, ನಾನು ಹೇಳಿದೆ ಅಲ್ವಾ, ಇಲ್ಲಿ ಥರ್ಡ್ ಪೆಟಲ್ಗೆ 2 ಚೈನ್ ಹಾಕಿ 2 ಕಂಬ ಹಾಕಿದ್ದೀನಿ. ಸೊ 2 ಚೈನ್ ಮಾಡಿ 2 ಕಂಬ. ಇವಾಗ ಸಾರಿನ ನೀಟಾಗೆ ಈ ಥರ ಟ್ವಿಸ್ಟ್ ಹೆಂಗೆ ಮಾಡಿರ್ತೀವಿ ಅದನ್ನು ಸರಿ ಮಾಡ್ಕೊಳ್ಳಿ. ಜಸ್ಟ್ ಹಿಂಗೆ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದು ಟ್ವಿಸ್ಟ್ ಮಾಡಿರ್ತೀವಲ್ಲ, ಮತ್ತು ಅಗೇನ್ ಬ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ಗೆ, ಕೆಳಗಡೆ ಇರೋ 5 ಚೈನಿಗೆ ಒಂದು ಕಂಬ 2 ಚೈನ್ ಮಾಡ್ತಾಯಿದ್ದೀನಿ. ಕೆಳಗಡೆ ಇರೋ 5 ಚೈನ್ಗೆ ಒಂದು ಕಂಬ 2 ಚೈನ್. ನೀವು 5 ಪೆಟಲ್ಸ್ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಸೊ 6 ಮಾಡಬೇಕಂದ್ರೆ ಮೇಲೆ 3 ಕೆಳಗಡೆ 3 ಆರಾಮ್ಸಾಗಿ ಮಾಡ್ಕೋಬೋದು. ಸೊ ಇಲ್ಲಿ ಮಾಡಿದ್ಮೇಲೆ ಇನ್ನೂ 2 ಮಾಡ್ಕೊಂಡು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಮಧ್ಯದಲ್ಲಿ ಗ್ಯಾಪ್ ಕೂಡ ಥರ್ಡ್ ಪೆಟಲಲ್ಲಿ ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ಗ್ಯಾಪ್ ಕೂಡ ಕಾಣಿಸೋದಿಲ್ಲ ನಿಮಗೆ. ಮೇಲೆ ಕೆಳಗಡೆ 2ಕ್ಕೂ ವರ್ಕ್ ಮಾಡಿದ್ದೀನಿ. ಸೊ ನೋಡಿ, ಲಾಕ್ ಆದಮೇಲೆ ಅಲ್ಲಿ ಕಂಬ ಇರುತ್ತೆ ಅಲ್ವಾ, ಫ್ಲವರ್ ಕೆಳಗಡೆ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಲೇಬೇಕು. ಮಾಡಿದ್ದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ದಾರ ಸುತ್ಕೊಂಡು ಸೊ ಲೆಫ್ಟಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಪಿಕಾಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋದು. ಸೊ ಫ್ಲವರ್ ತುಂಬ ಈಸಿ ಇದೆ, ನಾನು ಸ್ವಲ್ಪ ಡೀಟೇಲಾಗಿ ತೋರಿಸಿದ್ದೀನಿ ಅಷ್ಟೇ 5 ಪೆಟಲ್ಸ್ ಯಾವ ರೀತಿ ಮಾಡೋದು ಅಂತ. ಸೊ ಕಂಬ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ 3 ಚೈನ್ ಮಾಡಿ ಪಿಕಾಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಈ ರೀತಿ ನೀವು ಎಡ್ಜಸ್ ನೀಟಾಗಿ ಕಾಣಬೇಕು, ಪೆಟಲ್ಸ್ ನೀಟಾಗಿ ಕಾಣಬೇಕಂದ್ರೆ 2 ಚೈನ್ ಲಾಕ್ ಮಾಡ್ತಿರಲ್ಲ, ಅವಾಗ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪೆಟಲ್ಸ್ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ 5 ಪೆಟಲ್ಸ್ ಫ್ಲವರ್ ಹಾಕಿದ್ದೀನಿ ನಾನು. ಸೊ ಈ ಥರ ಎದೊಳ್ತಾ ಇದೆ ನಿಮಗೆ ಅನಿಸಿದ್ರೆ ನೋಡಿ, ಹಿಂದೆ ಫ್ಲವರ್ ಹಿಂದೆಗಡೆ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಕಂಬಗಳಿರುತ್ತೆ ಅಲ್ವಾ, ಅಲ್ಲಿಗೆ ಒಂದೊಂದು ಪಾಯಿಂಟ್ ಗಮ್ ಹಾಕ್ಬಿಟ್ಟು ನೀವು ಸ್ಟಿಕ್ ಮಾಡಬೇಕಾಗತ್ತೆ. ಸೊ ಅದು ಸ್ಟಿಕ್ ಮಾಡಿದ್ರೆ ಇನ್ನೂ ನೀಟಾಗೆ ನಿಮಗೆ ಫಿನಿಶಿಂಗ್ ಬರುತ್ತೆ. ಬೆಂಡ್ ಆಗೋಲ್ಲ. ಸೊ ನಾನಿಲ್ಲಿ ಸ್ಟಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ಸೈಡ್ ಒಂದು ಈ ಸೈಡ್ ಒಂದು ಪಾಯಿಂಟ್ ಅಷ್ಟು ಗಮ್ಮ ಹಾಕ್ಬಿಟ್ಟು ನೀಟಾಗಿ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ನೋಡಿ. ಅದು ಸ್ವಲ್ಪನೂ ಶೇಕ್ ಆಗೋದಿಲ್ಲ, ಆ ರೀತಿ ನೀಟಾಗಿ ಫ್ಲವರ್ ಸ್ಟಿಕ್ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಫ್ರೆಂಡ್ಸ್. ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ, ಇವನ್ ನೋಡಿ ದೊಡ್ಡ ಕಂಚಿ ಸೀರೆಗೆ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್ ಇಷ್ಟ ಬಿದ್ದು. ಸೊ ಈ ರೀತಿ ನೀವು ಟ್ರೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಕೂಡ ಆಗೋಗುತ್ತೆ. ತುಂಬ ಸಿಂಪಲ್ ಆಗಿದ್ದ ಯಾವ ಸ್ಯಾರಿಗಾದರೂ ಇದು ಮ್ಯಾಚ್ ಆಗುತ್ತೆ. ವಿತೌಟ್ ಕುಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಬೇಕಂದ್ರೆ ಈ ಥರ ಅಲ್ಲಲ್ಲಿ ಒಂದೊಂದು ಫ್ಲವರ್ ಬರೋ ಥರ ಮಾಡ್ಕೋಬೋದು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 ಅರೌಂಡ್ 350 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಸೊ ಫಿನಿಶಿಂಗು ಟೈಮು ಎಲ್ಲ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದ್ಸಲ ಲೈಕ್ ಮಾಡಿ, ಹೊಸೊಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಮೈಸೂರು ಸಿಲ್ಕ್ಗಂತೂ ಇನ್ನೂ ಸಕ್ಕತ್ತಾಗಿ ಅನಿಸ್ತು ನನಗೆ. ಸೊ ಕಂಚಿ ಸೀರೆಗೂ ಸಕ್ಕತ್ತಾಗಿ ಅನಿಸ್ತು. ಫ್ಲೀಟ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಪಲ್ಲು ವೇರ್ ಮಾಡಿದಾಗಲೂ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.